ನಮಸ್ತೆ ಯೋಗೀಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಯೋಗಾಸನಗಳನ್ನು ಅಭ್ಯಾಸ ಮಾಡೋಣ. ಯಾರಿಗೆ ಒಂದು ಪೈಲ್ಸ್ನ ತೊಂದರೆ ಇರುತ್ತಲ್ಲ ಅವರಿಗಾಗಿ ಇವತ್ತಿನ ವಿಡಿಯೋ ನಾನು 3 ಭಾಗಗಳಾಗಿ ಡಿವೈಡ್ ಮಾಡಿದ್ದೀನಿ. ಮೊದಲನೇ ಭಾಗದಲ್ಲಿ ಒಂದು ಪೈಲ್ಸ್ನ ಕಾರಣಗಳೇನು ಮತ್ತು ಅದರ ಲಕ್ಷಣಗಳು ಏನೇನು ಅಂಥೇಳಿ, ಎರಡನೇ ಭಾಗದಲ್ಲಿ ಯೋಗಾಸನಗಳು ಮಾಡೋದ್ರಿಂದ ಹೇಗೆ ಈ ಒಂದು ಪೈಲ್ಸ್ ಕಂಡೀಷನಿಂದ ಹೊರಗೆ ಬರ್ಬೋದು ಅಂಥೇಳಿ, ಮೂರನೇ ಭಾಗದಲ್ಲಿ ಕೆಲವು ಹೋಮ್ ರೆಮಿಡೀಸ್ಗಳನ್ನು ನಾನು ನಿಮಗೆ ತಿಳಿಸ್ತೀನಿ. ಸೊ ದಟ್ ಈ ಒಂದು ಪೈಲ್ಸ್ ಕಂಡೀಷನಿಂದ ನಿಮಗೆ ರಿಲೀಫ್ ಸಿಗುತ್ತೆ. ಪೈಲ್ಸ್ನ ಸೈಂಟಿಫಿಕ್ ನೇಮ್ ಹೆಮರಾಯ್ಡ್ಸ್ ಅಂತ ಹೇಳಿಬಿಟ್ಟು, ಇದಕ್ಕೆ ಕನ್ನಡದಲ್ಲಿ ಮೂಲವ್ಯಾಧಿ ಅಂತ ಕೂಡ ಕರೀತಾರೆ. ಈ ಒಂದು ಕಂಡೀಷನ್ ಎಷ್ಟು ಸಿವಿಯರ್ ಆಗಿದೆ ಅಂತ ಅಂದರೆ, ಇದು 100 ಜನರಲ್ಲಿ ಅಟ್ಲೀಸ್ಟ್ 20 ಜನರಲ್ಲಾದರೂ ಈ ಒಂದು ಪೈಲ್ಸ್ ಕಂಡೀಷನ್ ಇದ್ದೇ ಇದೆ. ಅಷ್ಟೊಂದು ಸಿವಿಯಾರಿಟಿ ಇದೆ ಈ ಒಂದು ಪೈಲ್ಸ್ ಕಂಡೀಷನ್. ಈ ಒಂದು ಪೈಲ್ಸ್ನಲ್ಲಿ 2 ವಿಧಗಳಿವೆ. ಅದು ಇಂಟರ್ನಲ್ ಪೈಲ್ಸ್ ಮತ್ತು ಎಕ್ಸ್ಟರ್ನಲ್ ಪೈಲ್ಸ್ ಅಂತ ಹೇಳ್ಬಿಟ್ಟು. ನಮ್ಮ ದೇಹಕ್ಕೆ ಏನಾಗುತ್ತೆ ಫ್ರೆಂಡ್ಸ್, ಈ ನಮ್ಮ ದೇಹಕ್ಕೆ ಕಂಪ್ಲೀಟಾಗಿ ನಮ್ಮ ಬಾಡಿಗೆ ಒಂದು ನ್ಯೂಟ್ರಿಷನ್ ಬೇಕಾಗುತ್ತಲ್ಲ, ಈ ಒಂದು ನ್ಯೂಟ್ರಿಷನ್ ಸಪ್ಲೈ ಮಾಡ್ತಕ್ಕಂಥದ್ದು ನಮ್ಮ ರಕ್ತನಾಳಗಳಿಂದ. ಅಂದರೆ ನಮ್ಮ ರಕ್ತನಾಳಗಳು, ವೇನ್ಸ್, ಆರ್ಟ್ರೀಸ್, ಕೆಪ್ಲರೀಸ್ ಏನಿದೆಯಲ್ಲ, ಈ ರಕ್ತನಾಳಗಳ ಮೂಲಕ ಏನಾಗುತ್ತೆ, ರಕ್ತ ಸಂಚಾರ ಆಗಿಬಿಟ್ಟೇ ಏನಾಗುತ್ತೆ, ನಮ್ಮ ಕಂಪ್ಲೀಟಾಗಿ ನಮ್ಮ ಬಾಡಿಗೆ ಒಂದು ನ್ಯೂಟ್ರಿಷನ್ ಸಪ್ಲೈ ಆಗ್ತಾ ಇರುತ್ತೆ. ಈ ಒಂದು ಪೈಲ್ಸ್ ಕಂಡೀಷನಲ್ಲಿ ಏನಾಗುತ್ತೆ ಅಂತ ಅಂದರೆ, ನಮ್ಮ ಗುದದ್ವಾರದಲ್ಲಿ ಏನು ಸಪ್ಲೈ ಆಗ್ತಕ್ಕಂತಹ ಒಂದು ವೇನ್ ಏನಿದೆ ಅಲ್ಲ, ಸೊ ಈ ವೇನ್ಸ್ಗಳು ಏನಾಗುತ್ತೆ, ರಕ್ತನಾಳಗಳು ಏನಾಗುತ್ತೆ, ಇದು ಸ್ವೆಲ್ಲಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಒಂದು ಸಾಲಿಡ್ ಫಾರ್ಮ್, ಒಂದು ಲಂಪ್ನ ಫಾರ್ಮ್ ಆಕಾರ ತಗೊಳುತ್ತೆ ಈ ಒಂದು ವೇನ್ಸ್ಗಳು. ಸೊ ಈ ಒಂದು ವೇನ್ಸ್ ಏನಿದೆಯಲ್ಲ, ಈ ಒಂದು ಸಾಲಿಡ್ ಮಾಸ್ ಲಂಪ್ ಥರ ಏನು ಕಾಣಿಸ್ಕೊಳ್ಳುತ್ತಲ್ಲ, ಇದರ ಯಾಕೆ ಈ ರೀತಿಯಾದಂತಹ ಊದ್ಕೊಳ್ಳೋ ರೀತಿಯಾಗಿ ಆಗುತ್ತೆ ವೇನ್ಸ್ ಅಂತ ಅಂದರೆ, ಇದಕ್ಕೆ ಮುಖ್ಯವಾದಂತಹ ಕಾರಣ ಅಂತ ಅಂದರೆ ಅದು ಕಾನ್ಸ್ಟಿಪೇಷನ್ ಅಂತ ಹೇಳ್ಬೋದು. ಅಂದರೆ ಮಲಬದ್ಧತೆ ಅಂತ ಹೇಳ್ಬೋದು. ಸೊ ನಾವು ಯಾವಾಗ ಕಷ್ಟಪಟ್ಬಿಟ್ಟು ನಮ್ಮ ಮೋಷನ್ನ ನಾವು ಪಾಸ್ ಮಾಡ್ತೀವಲ್ಲ, ಅಲ್ಲಿ ಯಾವಾಗ ಪ್ರೆಷರ್ ಉಂಟಾಗುತ್ತೆ ನಮ್ಮ ಏನಲ್ ರೀಜನ್ನಲ್ಲಿ, ನಮ್ಮ ಗುದದ್ವಾರದಲ್ಲಿ ಯಾವಾಗ ಪ್ರೆಷರ್ ಆಗುತ್ತಲ್ಲ, ಸೊ ಆವಾಗ ಗುದದ್ವಾರದಲ್ಲಿ ಇರ್ತಕ್ಕಂತಹ ಈ ವೇನ್ಸ್ಗಳು ಏನಾಗುತ್ತೆ, ಅಲ್ಲಿ ಊದ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಕಂಡೀಷನ್ನ ನಾವು ಪೈಲ್ಸ್ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ಪೈಲ್ಸಲ್ಲಿ 2 ವಿಧಗಳಿದೆ ಫ್ರೆಂಡ್ಸ್. ಅದು ಇಂಟರ್ನಲ್ ಪೈಲ್ಸ್ ಅಂತೇಳಿ ಮತ್ತು ಎಕ್ಸ್ಟರ್ನಲ್ ಪೈಲ್ಸ್ ಅಂತೇಳಿ, ಅವ್ರ ಇಂಟರ್ನಲ್ ಹೆಮರಾಯ್ಡ್ಸ್ ಮತ್ತು ಎಕ್ಸ್ಟರ್ನಲ್ ಹೆಮರಾಯ್ಡ್ಸ್ ಅಂತ ಹೇಳಿ ಕೂಡ ಕರೀತಾರೆ. ಈ ಒಂದು ಇಂಟರ್ನಲ್ ಹೆಮರಾಯ್ಡ್ಸಲ್ಲಿ 4 ಸ್ಟೇಜ್ಗಳಿವೆ. ಮೊದಲನೆಯ ಸ್ಟೇಜಲ್ಲಿ ಏನಾಗುತ್ತೆ, ಈ ಒಂದು ವೇನ್ಸ್ಗಳು ಏನಿದೆಯಲ್ಲ, ಏನಲ್ ರೀಜನಲ್ಲಿ ಇರ್ತಕ್ಕಂತಹ ವೇನ್ಸ್ಗಳು ಏನಾಗುತ್ತೆ, ಊದ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಏನಸ್ ರೀಜನಲ್ಲೇ ಏನಾಗುತ್ತೆ, ಈ ವೇನ್ಸ್ಗಳು ಊದ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ನಾವು ಯಾವಾಗ ಮೋಷನ್ ಪಾಸ್ ಮಾಡ್ತೀವಲ್ಲ, ಆವಾಗ ಅಲ್ಲಿ ಒಂದು ಸ್ಟ್ರೇನ್ ಆಗುತ್ತೆ. ಸೊ ಸ್ಟ್ರೇನ್ ಆಗಿ ನಾವು ಸ್ಟ್ರೇನಿಯಸ್ ಆಗಿ ನಾವು ಮೋಷನ್ನ ಪಾಸ್ ಮಾಡ್ತೀವಿ. ಮತ್ತು ನಾವು ಮೋಷನ್ ಪಾಸ್ ಮಾಡುವಾಗ ಅಲ್ಲಿ ವೇನ್ ಊದ್ಕೊಂಡಿರುತ್ತಲ್ಲ ಫ್ರೆಂಡ್ಸ್, ಆವಾಗ ನಮಗೇನಾಗುತ್ತೆ, ಸೊ ಊದ್ಕೊಂಡಿರ್ತಕ್ಕಂತಹ ವೇನ್ಸ್ ಏನಾಗುತ್ತಲ್ಲ, ಈ ರೀತಿ ಯಾವಾಗ ನಾವು ಮೋಷನ್ ಪಾಸ್ ಮಾಡಿದಾಗ, ಸೊ ಆ ವೇನ್ಸ್ಗಳು ಊದ್ಕೊಂಡಿರೋದ್ರಿಂದ ಏನಾಗುತ್ತೆ, ನಮಗೆ ಒಂದು ಮೋಷನ್ ಪಾಸ್ ಮಾಡಿದಾಗ ಒಂದು ಸ್ಟ್ರೇನ್ ಆಗುತ್ತೆ ಮತ್ತು ಒಂದು ನಮಗೆ ಕಡ್ತ, ಇಚ್ಚಿಂಗ್ ಕೂಡ ಆಗಲಿಕ್ಕೆ ಸ್ಟಾರ್ಟ್ ಆಗ್ಬೋದು. ಸೊ ಇದನ್ನು ನಾವು ಫಸ್ಟ್ ಡಿಗ್ರಿ ಹೆಮರಾಯ್ಡ್ಸ್ ಅಂತ ಹೇಳಿ ಕರಿತೀವಿ. ಸೊ ಸೆಕೆಂಡ್ ಡಿಗ್ರಿಯಲ್ಲಿ ಏನಾಗುತ್ತೆ ಅಂತ ಅಂದರೆ, ಸೊ ನಾವು ಮೋಷನ್ ಯಾವಾಗ ಪಾಸ್ ಮಾಡ್ತೀವಲ್ಲ, ಆವಾಗ ಈ ವೇನ್ಸ್ಗಳು, ಸೊ ಗುದದ್ವಾರದಲ್ಲಿ ಇರ್ತಕ್ಕಂತಹ ವೇನ್ಸ್ಗಳು ಏನಾಗುತ್ತೆ, ಸೊ ಮೋಷನ್ ಪಾಸ್ ಮಾಡೋ ಟೈಮಲ್ಲಿ ಈ ಒಂದು ವೇನ್ಸ್ಗಳು ಹೊರಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ನಮ್ಮ ಏನಲ್ ರೀಜನ್, ನಮ್ಮ ಗುದದ್ವಾರದಿಂದ ಈ ಒಂದು ವೇನ್ಸ್ಗಳು ಹೊರ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಆಟೋಮೆಟಿಕ್ಕಾಗಿ ನಾವು ಮೋಷನ್ ಯಾವಾಗ ನಮ್ಮ ಮೋಷನ್ ಕ್ಲಿಯರ್ ಆಗುತ್ತಲ್ಲ, ಆವಾಗ ಈ ವೇನ್ಸ್ಗಳು ಆಟೋಮೆಟಿಕ್ಕಾಗಿ ಒಳಗಡೆಗೆ ಹೋಗುತ್ತೆ. ಸೊ ಈ ಒಂದು ಕಂಡೀಷನ್ನ ಸೆಕೆಂಡ್ ಡಿಗ್ರಿ ಹೆಮರಾಯ್ಡ್ಸ್ ಅಂತ ಹೇಳಿ ಕರಿತೀವಿ. ಥರ್ಡ್ ಡಿಗ್ರಿ ಹೆಮರಾಯ್ಡ್ಸಲ್ಲಿ ಏನಾಗುತ್ತೆ ಅಂತ ಅಂದರೆ, ನಾವು ಯಾವಾಗ ಈ ರೀತಿ ಮೋಷನ್ ನಾವು ಪಾಸ್ ಮಾಡ್ತೀವಲ್ಲ, ಆವಾಗ ನಮ್ಮ ವೇನ್ ಏನಿದೆಯಲ್ಲ, ಸೊ ಪೈಲ್ ಮಾಸ್, ಸಾಲಿಡ್ ಮಾಸ್ ಏನಿದೆಯಲ್ಲ, ಸೊ ಮೋಷನ್ ಪಾಸ್ ಮಾಡಿದಾಗ ಅದು ಹೊರ ಬರುತ್ತೆ. ಮತ್ತು ಹೊರ ಬಂದುಬಿಟ್ಟು ನಾವು ಅದು ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಅದು ಒಳಗೆ ಹೋಗಲ್ಲ. ಸೊ ಥರ್ಡ್ ಸ್ಟೇಜಲ್ಲಿ ಏನಾಗುತ್ತೆ, ನಾವು ಫಿಂಗರಲ್ಲಿ ಅದನ್ನು ಪುಷ್ ಮಾಡಬೇಕಾಗತ್ತೆ. ಸೊ ಈ ಒಂದು ಕಂಡೀಷನ್ನ ಥರ್ಡ್ ಡಿಗ್ರಿ ಹೆಮರಾಯ್ಡ್ಸ್ ಅಂತ ಹೇಳಿ ಕರೀತಾರೆ. ಫೋರ್ತ್ ಡಿಗ್ರಿ ಹೆಮರಾಯ್ಡ್ಸಲ್ಲಿ ಏನಾಗುತ್ತೆ ಅಂದರೆ, ಯಾವಾಗ ಮೋಷನ್ ಪಾಸ್ ಮಾಡ್ತೀವಲ್ಲ, ಆವಾಗ ಈ ಒಂದು ವೇನ್ಸ್ಗಳ ಸಾಲಿಡ್ ಮಾಸ್ ಏನು ದ್ರಾಕ್ಷಿ ಆಕಾರದಲ್ಲಿ ಇರುತ್ತೆ ಅಂತ ಹೇಳಿ ಕಂಪೇರ್ ಮಾಡ್ಬೋದು. ಸೊ ಈ ಸಾಲಿಡ್ ಮಾಸ್ ಏನಿರುತ್ತಲ್ಲ, ಇದು ಹೊರ ಬರುತ್ತೆ ಮತ್ತು ಯಾವುದೇ ಕಾರಣದಿಂದನೂ ಅದು ಒಳಗೆ ಹೋಗೋದಿಲ್ಲ. ಸೊ ಈ ಏನಲ್ಲಿ ಗುದದ್ವಾರದ ಒಳಗೆ ಹೋಗಲ್ಲ. ಸೊ ಈ ಕಂಡೀಷನ್ಗೆ ಫೋರ್ತ್ ಡಿಗ್ರಿ ಹೆಮರಾಯ್ಡ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಈ 4 ಸ್ಟೇಜ್ಗಳಲ್ಲಿ ಏನಾಗುತ್ತಲ್ಲ ಫ್ರೆಂಡ್ಸ್, ಇದರಲ್ಲಿ ಕಾಮನ್ ಇರ್ತಕ್ಕಂತಹ ಒಂದು ರೀಸನ್, ಒಂದು ಕಾಸ್ ಏನಂತ ಅಂದರೆ ಅದು
ಮಲಬದ್ಧತೆ ಅಂತ ಹೇಳ್ಬೋದು. ಸೊ ಯಾವಾಗ ನಾವು ಮೋಷನ್ ಪಾಸ್ ಮಾಡಿದಾಗ, ಸೊ ಫೋರ್ಸ್ಫುಲಿ ನಾವು ಮೋಷನ್ ಯಾವಾಗ ಪಾಸ್ ಮಾಡ್ತೀವಲ್ಲ ಆವಾಗ ಈ ಗುದದ್ವಾರದಲ್ಲಿ ಇರ್ತಕ್ಕಂತಹ ವೇನ್ಸ್ಗಳೇನಿದೆಯಲ್ಲ ಅದರಲ್ಲಿ ಪ್ರೆಷರ್ ಬಿದ್ದುಬಿಟ್ಟು ಏನಾಗುತ್ತೆ, ಈ ಒಂದು ಹೆಮರಾಯ್ಡ್ಸ್ನ ಪೈಲ್ಸ್ನ ಒಂದು ರೂಪ ಪಡ್ಕೊಳ್ಳುತ್ತೆ. ಪೈಲ್ಸ್ನ ಲಕ್ಷಣಗಳು ಏನೇನು ಅಂತ ಹೇಳಿಬಿಟ್ಟು ನಾನು ನಿಮಗೀಗ ತಿಳಿಸ್ತೀನಿ. ಮೊದಲನೇ ಲಕ್ಷಣ ಬಂದುಬಿಟ್ಟು ಅದು ಪೇನ್ಫುಲ್ ಪ್ಯಾಸೇಜ್ ಆಫ್ ಸ್ಟೂಲ್ಸ್ ಅಂತ ಹೇಳ್ಬೋದು. ಅಂದರೆ ಮೋಷನ್ ಪಾಸ್ ಆದಾಗ ಏನಾಗುತ್ತೆ, ತುಂಬಾ ಪೇನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಪ್ರಮುಖವಾದಂತಹ ಒಂದು ಲಕ್ಷಣ ಅಂತ ಹೇಳ್ಬೋದು. ಎರಡನೆಯ ಲಕ್ಷಣ ಬಂದುಬಿಟ್ಟು ಈ ಒಂದು ಗುದದ್ವಾರದ ರೀಜನಲ್ಲಿ ಏನಾಗುತ್ತೆ ಅಂತ ಅಂದರೆ ಒಂದು ಸಾಲಿಡ್ ಮಾಸ್, ಅಂದರೆ ದ್ರಾಕ್ಷಿ ಆಕಾರದ ಒಂದು ಮಾಸ್ ಏನಿದೆ ಅಲ್ಲ, ಒಂದು ಮೊಳೆಯ ಆಕಾರ ಅಂತಲೂ ಕಂಪೇರ್ ಮಾಡ್ಬೋದು. ಈ ರೀತಿಯಾದಂತಹ ಒಂದು ಲಂಪ್ ಏನಾಗುತ್ತೆ, ಫಾರ್ಮೇಷನ್ ಆಗುತ್ತೆ. ಇದು ಒಂದು ಪೈಲ್ಸ್ನ ಒಂದು ಪ್ರಮುಖವಾದಂತಹ ಲಕ್ಷಣ ಅಂತ ಹೇಳ್ಬೋದು. ಮತ್ತು ಪೈಲ್ಸ್ನ ಕಂಡೀಷನಲ್ಲಿ ಏನಾಗುತ್ತೆ, ಕೆಲವು ಟೈಮ್ ಮೋಷನ್ ಪಾಸ್ ಮಾಡಿದ ಮೇಲೆ ಸಿವಿಯರ್ ಕಂಡೀಷನಲ್ಲಿ ಏನಾಗುತ್ತೆ, ಬ್ಲೀಡಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದರೆ ರಕ್ತಸ್ರಾವ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಕೂಡ ಪೈಲ್ಸ್ನ ಲಕ್ಷಣ ಅಂತ ಹೇಳ್ಬೋದು. ಮತ್ತು ಗುದದ್ವಾರದ ಸುತ್ತಲೂ ಏನಾಗುತ್ತೆ, ಏನಸ್ ರೀಜನ್ನ ಸುತ್ತಲೂ ಏನಾಗುತ್ತೆ, ಒಂದು ಇರಿಟೇಷನ್ ಆಗೋದು ಮತ್ತು ಕಡತ ಬರೋದು, ಇಚ್ಚಿಂಗ್ ಆಗೋದು, ಇದು ಕೂಡ ಒಂದು ಪ್ರಮುಖವಾದಂತಹ ಸಿಂಪ್ಟಮ್. ಮತ್ತು ನಾವು ಏನಾಗುತ್ತೆ, ನಾವು ಮೋಷನ್ ಪಾಸ್ ಮಾಡಿದ ನಂತರನೂ ಏನಾಗುತ್ತೆ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಆಗೋಲ್ಲ. ಅಂದರೆ ನಮ್ಮ ಹೊಟ್ಟೆ ಚೆನ್ನಾಗಿ ಕ್ಲೀನ್ ಆಗಿದೆ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಮೋಷನ್ ಪಾಸ್ ಮಾಡಿದಾಗ ಕೂಡ ಅನಿಸೋದಿಲ್ಲ. ಇದು ಕೂಡ ಪೈಲ್ಸ್ನ ಲಕ್ಷಣ ಅಂತ ಹೇಳ್ಬೋದು. ಪೈಲ್ಸ್ ಅವರ ಹೆಮರಾಯ್ಡ್ಸ್ನ ಕಾರಣಗಳು ಏನೇನು ಅಂತ ಹೇಳಿಬಿಟ್ಟು ನಾನು ನಿಮಗೀಗ ತಿಳಿಸ್ತೀನಿ. ಮೊದಲನೆಯ ಕಾರಣ ಬಂದುಬಿಟ್ಟು ಅದು ಕಾನ್ಸ್ಟಿಪೇಷನ್ ಅಂತ ಹೇಳ್ಬೋದು. ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ. ಸೊ ಮಲಬದ್ಧತೆಯಲ್ಲಿ ಏನಾಗುತ್ತೆ ಅಂತ ಅಂದರೆ, ನಾವು ಮೋಷನ್ ಏನು ಪಾಸ್ ಮಾಡ್ತೀವಲ್ಲ ಅದು ಯಾವಾಗ ನಮ್ಮ ಸ್ಟೂಲ್ಸ್ಗಳು, ನಮ್ಮ ಮಲ ಏನಿದೆಯಲ್ಲ ಅದು ಗಟ್ಟಿಯಾಗಿ ನಮ್ಮ ಗುದದ್ವಾರದ ಥ್ರೂ ಪಾಸ್ ಆದಾಗ ಏನಾಗುತ್ತೆ ಅಂದರೆ, ನಾನೇನು ಹೆಮರಾಯ್ಡಲ್ ವೇನ್ ಅಂತ ನಾನು ಏನು ಹೇಳಿದ್ನಲ್ಲ, ಈ ಹೆಮರಾಯ್ಡಲ್ ವೇನ್ಸ್ ಏನಿದೆಯಲ್ಲ ಗುದದ್ವಾರದಲ್ಲಿ, ಸೊ ಈ ಹೆಮರಾಯ್ಡಲ್ ವೇನ್ಸ್ ಏನಿದೆಯಲ್ಲ ಅಲ್ಲಿ ಪ್ರೆಷರ್ ಬೀಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಈ ರೀತಿ ಪ್ರೆಷರ್ ಬೀಳುತ್ತಲ್ಲ ಆವಾಗ ಗುದದ್ವಾರದಲ್ಲಿ ಇರ್ತಕ್ಕಂತಹ ವೇನ್ಸ್ಗಳು ಏನಾಗುತ್ತಲ್ಲ ಅದು ಊದ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದರೆ ಅಲ್ಲಿ ಸ್ವೆಲ್ಲಿಂಗ್ ಕಾಣಿಸ್ಕೊಳ್ಳುತ್ತೆ. ಸೊ ಈ ಸ್ವೆಲ್ಲಿಂಗ್ ಏನಿದೆಯಲ್ಲ ಅದು ದ್ರಾಕ್ಷಿ ರೂಪದಲ್ಲಿ ಸಾಲಿಡ್ ಮಾಸ್ ಆಗಿ ಕಾಣಿಸ್ಕೊಳ್ಳುತ್ತೆ. ಸೊ ಈ ಒಂದು ಕಾನ್ಸ್ಟಿಪೇಷನ್ ಏನಿದೆಯಲ್ಲ ಇದು ಪ್ರಮುಖವಾದಂತಹ ಒಂದು ಕಾರಣ ಅಂತ ಹೇಳ್ಬೋದು ಪೈಲ್ಸ್ಗೆ. ನೆಕ್ಸ್ಟ್ ಕಾರಣ ಬಂದುಬಿಟ್ಟು ಅದು ಲಾಂಗ್ ಟರ್ಮ್ ತನಕ, ಅಂದರೆ ನಾವು ದೀರ್ಘಾವಧಿ ತನಕ ಯಾವಾಗ ನಾವು ಕುತ್ಕೊಂಡೇ ಇರ್ತೀವಿ. ಸೊ ಕೆಲವು ಟೈಮ್ ನಮ್ಮ ಜಾಬ್ಸ್ಗಳು ಏನಾಗುತ್ತೆ ಅದು ಕೂಡ ಹಾಗೇ ಇರುತ್ತೆ. ಅಂದರೆ ಎಕ್ಸಾಂಪಲ್ ಡ್ರೈವರ್ಸ್ ಎಕ್ಸಾಂಪಲ್ ತೊಗೋಬೋದು. ಸೊ ಅವ್ರು ಕೂಡ ಯಾವಾಗ ಕುತ್ಕೊಂಡೇ ಕೆಲಸ ಮಾಡ್ತಾರಲ್ಲ, ಸೊ ಅವಾಗ ಕೂಡ ಏನಾಗುತ್ತೆ, ಈ ಒಂದು ಪ್ರೆಷರ್ ಏನು ಹೇಳಿದ್ನಲ್ಲ ನಾನು, ಸೊ ಗುದದ್ವಾರದ ಇರ್ತಕ್ಕಂತಹ ವೇನ್ಗಳು ಏನಾಗುತ್ತೆ, ಸೊ ಪ್ರೆಷರ್ ಜಾಸ್ತಿ ಆದಾಗ ಅವಾಗ ಕೂಡ ಪೈಲ್ಸ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. ನೆಕ್ಸ್ಟ್ ಕಾರಣ ಬಂದುಬಿಟ್ಟು ಅದು ಪ್ರೆಗ್ನೆನ್ಸಿ ಅಂತ ಹೇಳ್ಬೋದು. ಸೊ ಈ ಒಂದು ಕಂಡೀಷನ್ ಏನಿದೆಯಲ್ಲ, ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾಗುತ್ತೆ, ಇಂಟ್ರಾ ಅಬ್ಡಾಮಿನಲ್ ಪ್ರೆಷರ್ ಜಾಸ್ತಿ ಆಗಿ ಅವಾಗ ಕೂಡ ಪೈಲ್ಸ್ ಕಾಣಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಈವನ್ ಏನಾಗುತ್ತೆ, ಇದು ಏಜ್ ರಿಲೇಟೆಡ್ ಕೂಡ ಆಗುತ್ತೆ. ಯಾಕೆಂದರೆ ವಯಸ್ಸು ಆಗ್ತಾ ಏನಾಗುತ್ತೆ, ಏನಲ್ ರೀಜನ್ಸ್ ಗುದದ್ವಾರದಲ್ಲಿ ಇರ್ತಕ್ಕಂತಹ ಟಿಶ್ಯೂಸ್ಗಳು ಏನಾಗುತ್ತೆ ವೀಕ್ ಆಗೋದ್ರಿಂದ ಕೂಡ ಪೈಲ್ಸ್ ಆಗೋ ಚಾನ್ಸಸ್ಗಳು ಬಹಳ ಇರುತ್ತೆ. ನೆಕ್ಸ್ಟು ಯಾರು ವೆಜಿಟೇಬಲ್ಸ್ ಅಂದರೆ ತರಕಾರಿಗಳು ಮತ್ತು ಹಣ್ಣುಗಳನ್ನು ಯಾರು ಜಾಸ್ತಿ ತಿನ್ನೋದಿಲ್ಲ. ಸೊ ತರಕಾರಿ ಮತ್ತು ಹಣ್ಣುಗಳಲ್ಲಿ ಫೈಬರ್ ಜಾಸ್ತಿ ಇರುತ್ತೆ. ಸೊ ಈ ಫೈಬರ್ ಏನಾಗುತ್ತೆ, ಈ ಫೈಬರ್ ಇಲ್ಲದೆ ಇದ್ದ ಕಾರಣ ಏನಾಗುತ್ತೆ, ನಮ್ಮ ಸ್ಟೂಲ್ಸ್ಗಳಲ್ಲಿ ಏನು ಒಂದು ಬಲ್ಕ್ ಏನು ಇರಬೇಕಾಗುತ್ತಲ್ಲ, ಸೊ ಅದು ಇರೋದಿಲ್ಲ ಮತ್ತು ಅಲ್ಲಿ ಒಳ್ಳೆಯ ಒಂದು ಪೆರಿಸ್ಟಾಲಿಟಿಕ್ ಮೂಮೆಂಟ್ ಕೂಡ ಆಗೋದಿಲ್ಲ. ಸೊ ಈ ಒಂದು ಕಂಡೀಷನಲ್ಲಿ ಕೂಡ ಪೈಲ್ಸ್ ಆಗೋ ಚಾನ್ಸಸ್ಗಳು ಬಹಳ ಇರುತ್ತೆ. ಮತ್ತು ಯಾರು ಹೆವಿ ವೇಟ್ನ ಯಾರು ಜಾಸ್ತಿ ಎತ್ತುತ್ತಾರಲ್ಲ ಅವರಲ್ಲಿ ಕೂಡ ಪೈಲ್ಸ್ ಆಗೋ ಚಾನ್ಸಸ್ಗಳು ಅವರಲ್ಲಿ ಕೂಡ ಭಾಳ ಇರುತ್ತೆ. ಈವನ್ ಡಯೇರಿಯಾ, ಯಾರಿಗೆ ಬೇದಿ ಏನಾಗುತ್ತಲ್ಲ ಪದೇ ಪದೇ ಕಾಣಿಸ್ಕೊಳ್ಳುತ್ತೆ, ಅಂದರೆ IBS ಅಲ್ಲಿ ಇರಿಟೇಬಲ್ ಬೌಲ್ ಸಿಂಡ್ರೋಮಲ್ಲಿ ಏನಾಗುತ್ತೆ, ಕಂಟಿನ್ಯೂಸ್ ಆಗಿ ಅವರಿಗೆ ಕಾನ್ಸ್ಟಿಪೇಷನ್ ಆಗ್ತಾ ಇರುತ್ತೆ ಅಥವಾ ಬೇದಿ ಆಗ್ತಾ ಇರುತ್ತೆ. ಇದು ಕಾಮನ್ ಆಗಿ ಮಹಿಳೆಯರಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ IBS ಸಿಂಪ್ಟಮ್ ಯಾರಿಗಿರುತ್ತಲ್ಲ ಅವರಲ್ಲಿ ಕೂಡ ಈ ಒಂದು ಪೈಲ್ಸ್ ಆಗ್ತಕ್ಕಂತಹ ಚಾನ್ಸಸ್ಗಳು ಬಹಳ ಇರುತ್ತೆ. ಬನ್ನಿ ಇವಾಗ ನಾವು ಪೈಲ್ಸ್ಗೆ ಸಂಬಂಧಿತ ಯೋಗಾಭ್ಯಾಸಗಳನ್ನು ನಾವು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾವು ಡೀಪ್ ಬ್ರೀತಿಂಗಿಂದ ಸ್ಟಾರ್ಟ್ ಮಾಡೋಣ. ಸೊ ಡೀಪ್ ಬ್ರೀತಿಂಗ್ ಅಂದರೆ ನಾವು ಉಸಿರನ್ನ ನಾವು ಮೂಗಿನ ಮುಖಾಂತರ ಒಳಗೆ ತೊಗೋತೀವಿ ಮತ್ತು ಉಸಿರು ಬಿಡ್ತಾ ನಾವು ಮೂಗಿನ ಮುಖಾಂತರನೇ ನಾವು ಉಸಿರನ್ನ ಹೊರ ಬಿಡ್ತೀವಿ. ಸೊ ಇದಕ್ಕೆ ಡೀಪ್ ಬ್ರೀತಿಂಗ್ ಅಂತ ಹೇಳಿ ಕರೀತಾರೆ. ಸೊ ಇದನ್ನು ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಸ್ಟ್ರೆಸ್ ಏನಾದರೂ ಇದ್ದರೆ ಅದು ರಿಲೀಫ್ ಆಗುತ್ತೆ. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಸುಖಾಸನ ಪೊಸಿಷನಲ್ಲಿ ಕೂತ್ಕೊಳ್ಳೋ ಈ ರೀತಿ
ಬ್ಯಾಕ್ ಸ್ಟ್ರೈಟ್ ಇರಲಿ, ಕಣ್ಗಳನ್ನು ಮುಚ್ಚಿ. ಈಗ ಮೂಗಿನ ಮುಖಾಂತರ ಉಸಿರು ತಗೊಳ್ಳಿ, ಇನ್ಹೇಲ್ ಮಾಡಿ. ಸೊ ಇನ್ಹೇಲ್ ಮಾಡಿದಾಗ ನಿಮ್ಮ ಹೊಟ್ಟೆ ಉಬ್ಬುತ್ತೆ. ನೆಕ್ಸ್ಟ್ ಎಕ್ಸೇಲ್ ಮಾಡಿ ಮೂಗಿನ ಮುಖಾಂತರನೇ. ಸೊ ಎಕ್ಸೇಲ್ ಮಾಡಿದಾಗ ನಿಮ್ಮ ಹೊಟ್ಟೆ ಆಟೋಮೆಟಿಕ್ಕಾಗಿ ಒಳಗೆ ಹೋಗುತ್ತೆ. ಸೊ ಈ ರೀತಿ ಉಸಿರು ತಗೊಳ್ಳಿ ಮತ್ತು ಉಸಿರು ಬಿಡಿ. ಇದಕ್ಕೆ ಡೀಪ್ ಬ್ರೀತಿಂಗ್ ಅಂತ ಹೇಳ್ತಾರೆ. ಸೊ ಬನ್ನಿ ಇವಾಗ ನಾವು ಸೆಕೆಂಡ್ ರೌಂಡ್ ಮಾಡೋಣ. ಉಸಿರು ತಗೊಳ್ಳಿ ಮೂಗಿನ ಮುಖಾಂತರ, ಉಸಿರು ಬಿಡಿ. ಇವಾಗ ಉಸಿರು ತಗೊಳ್ಳಿ, ಉಸಿರು ಬಿಡಿ. ರಿಲ್ಯಾಕ್ಸ್. ನಾರ್ಮಲ್ ಬ್ರೀತಿಂಗ್, ಬ್ರೀತ್ ಔಟ್, ರಿಲ್ಯಾಕ್ಸ್. ಓಕೆ. ಸೊ ಬನ್ನಿ ಇವಾಗ ನಾವು ನೆಕ್ಸ್ಟ್ ಎಕ್ಸಸೈಸ್ ಮಾಡೋಣ. ಸೊ ನೆಕ್ಸ್ಟ್ ಎಕ್ಸಸೈಸ್ನ ಹೆಸರು ಅದಕ್ಕೆ ಅಶ್ವಿನಿ ಮುದ್ರಾ ಅಂತ ಹೇಳಿ ಕರೀತಾರೆ. ಈ ಒಂದು ಅಶ್ವಿನಿ ಮುದ್ರಾ ದಲ್ಲಿ ಏನು ಮಾಡ್ತೀವಿ ಅಂತ ಅಂದರೆ ನಾವು ಗುದದ್ವಾರ ಏನಿದೆಯಲ್ಲ, ಸೊ ಏನಲ್ ರೀಜನ್ ಏನಿದೆಯಲ್ಲ, ಸೊ ಈ ಏನಲ್ ರೀಜನ್ನ ನಾವು ಕಾಂಟ್ರಾಕ್ಟ್ ಮಾಡ್ತೀವಿ, ಅಂದರೆ ಬಿಗಿ ಹಿಡಿತೀವಿ ಮತ್ತು ನಾವು ಅದನ್ನು ರಿಲೀಸ್ ಮಾಡ್ತೀವಿ. ಸೊ ಇದಕ್ಕೆ ಕಾಂಟ್ರಾಕ್ಷನ್ ಮತ್ತು ರಿಲ್ಯಾಕ್ಸೇಷನ್ ಅಂತ ಹೇಳಿ ಕರೀತಾರೆ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಪೈಲ್ಸ್ ಏನಿದೆಯಲ್ಲ, ಸೊ ಪೈಲ್ಸ್ ಕಂಡೀಷನಲ್ಲಿ ಇದು ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಪೇನ್ ಏನಾಗುತ್ತಲ್ಲ, ನಾವು ಮೋಷನ್ ಪಾಸ್ ಮಾಡಿದಾಗ ಏನು ಪೇನ್ ಆಗುತ್ತಲ್ಲ, ಅದು ಕೂಡ ರಿಲೀಫ್ ಆಗುತ್ತೆ. ಸೊ ಬನ್ನಿ ಈ ಒಂದು ಅಶ್ವಿನಿ ಮುದ್ರಾನ ನಾವು 3 ರೌಂಡ್ಸ್ ಪ್ರಾಕ್ಟೀಸ್ ಮಾಡೋಣ. ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ನಾನು ಹೇಳ್ತೀನಿ. ನಾವು ಯಾವಾಗ ಉಸಿರು ತಗೋತೀವಲ್ಲ, ಉಸಿರು ತಗೊಂಡಾಗ ನಾವೇನು ಮಾಡ್ತೀವಿ, ನಮ್ಮ ಏನಲ್ ರೀಜನ್, ನಮ್ಮ ಗುದದ್ವಾರನ ಈ ರೀತಿ ಕಾಂಟ್ರಾಕ್ಟ್ ಮಾಡ್ತೀವಿ. ಯಾವ ರೀತಿ ನಾವು ಯೂರಿನ್ ಪಾಸ್ ಮಾಡುವಾಗ ನಾವು ಇಮಿಡಿಯೇಟಾಗಿ ನಾವು ಹೋಲ್ಡ್ ಮಾಡ್ತೀವಲ್ಲ, ಸೊ ಹೋಲ್ಡ್ ಮಾಡಿದಾಗ ಯಾವ ರೀತಿ ಕಾಂಟ್ರಾಕ್ಟ್ ಆಗುತ್ತಲ್ಲ, ಅದೇ ರೀತಿ ನಮ್ಮ ಗುದದ್ವಾರ ಕೂಡ ನಾವು ಕಾಂಟ್ರಾಕ್ಟ್ ಮಾಡಬೇಕಾಗುತ್ತೆ. ಸೊ ನಾನು ಒನ್ ಟೈಮ್ ತೋರಿಸ್ತೀನಿ. ಈಗ ನೋಡಿ, ಇನ್ಹೇಲ್ ಮಾಡ್ತಾ ಏನು ಮಾಡಬೇಕು, ನಾವು ಈ ರೀತಿ ಗುದದ್ವಾರನ ನಾವು ಕಾಂಟ್ರಾಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಉಸಿರು ಬಿಡ್ತಾ ಏನು ಮಾಡ್ತೀವಿ, ರಿಲೀಸ್ ಮಾಡ್ತೀವಿ. ಸೊ ಈ ರೀತಿ ಕಾಂಟ್ರಾಕ್ಷನ್ ಮತ್ತು ರಿಲ್ಯಾಕ್ಸೇಷನ್ ಇದು ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಅಶ್ವಿನಿ ಮುದ್ರಾ ಮಾಡೋದ್ರಿಂದ. ಏಕೆಂದರೆ ಈ ಒಂದು ಕಾಂಟ್ರಾಕ್ಷನ್ ಮತ್ತು ರಿಲ್ಯಾಕ್ಸೇಷನ್ ಮಾಡೋದ್ರಿಂದ ನಮ್ಮ ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಏನಿದೆ ಅಲ್ಲ, ಅಂದರೆ ನಮ್ಮ ಗುದದ್ವಾರದ ಸುತ್ತಲೂ ಏನು ಮಸಲ್ಸ್ಗಳು ಏನಿರುತ್ತಲ್ಲ, ಅಲ್ಲಿ ಒಂದು ಒಳ್ಳೆ ಸ್ಟ್ರೆಂತ್ ಬರುತ್ತೆ. ಈ ರೀತಿಯಾದಂತಹ ಅಶ್ವಿನಿ ಮುದ್ರೆನ ನಾವು ಅಪ್ಲೈ ಮಾಡೋದ್ರಿಂದ. ಸೊ ನೀವು ಇದನ್ನು ಒಂದು ದಿನದಲ್ಲಿ ನೀವು 10 ಟೈಮ್ಸ್ ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಬನ್ನಿ ಇವಾಗ ನಾವು 3 ರೌಂಡ್ಸ್ ಅಶ್ವಿನಿ ಮುದ್ರೆನ ಪ್ರಾಕ್ಟೀಸ್ ಮಾಡೋಣ. ಐಸ್ ಕ್ಲೋಸ್ಡ್, ಉಸಿರು ತಗೊಳ್ಳಿ, ಇನ್ಹೇಲ್ ಮಾಡಿ, ಕಾಂಟ್ರಾಕ್ಟ್, ನೆಕ್ಸ್ಟ್ ರಿಲ್ಯಾಕ್ಸ್, ರಿಲೀಸ್ ಮಾಡಿ. ಬನ್ನಿ ಸೆಕೆಂಡ್ ರೌಂಡ್ ಮಾಡೋಣ. ಇನ್ಹೇಲ್ ಮಾಡಿ, ಕಾಂಟ್ರಾಕ್ಟ್, ರಿಲೀಸ್, ಎಕ್ಸೇಲ್. ಥರ್ಡ್ ರೌಂಡ್, ಕಾಂಟ್ರಾಕ್ಟ್, ರಿಲೀಸ್. ಓಕೆ. ಸೊ ಇದನ್ನು ನಾವು ಕೀಗಲ್ ಎಕ್ಸಸೈಸ್ ಅಂತ ಕೂಡ, ಕೀಗಲ್ ಎಕ್ಸಸೈಸ್ ಕೂಡ ಕಂಪೇರ್ ಮಾಡ್ಬೋದು. ಸೊ ಈ ಅಶ್ವಿನಿ ಮುದ್ರಾನ ನೀವು ಡೆಫಿನೆಟಾಗಿ ಇದನ್ನು 10 ರೌಂಡ್ಸ್ ನೀವು ಪ್ರಾಕ್ಟೀಸ್ ಮಾಡಿ. ಬನ್ನಿ ಇವಾಗ ನಾವು ನೆಕ್ಸ್ಟ್ ಎಕ್ಸಸೈಸ್ಗೆ ಮೂವ್ ಆಗೋಣ. ಅದಕ್ಕೆ ಬದ್ಧಕೋಣಾಸನ ಅಂತ ಹೇಳಿ ಕರೀತಾರೆ. ಸೊ ಇದನ್ನು ನಾನು ಬಹಳಷ್ಟು ಟೈಮ್ ನಿಮಗೆ ತೋರಿಸಿದ್ದೀನಿ ಹೇಗೆ ಮಾಡೋದು ಅಂತೇಳಿ. ಸೊ ಇದನ್ನು ಹೇಗೆ ಮಾಡೋದು ಅಂದರೆ, ನಾವು ನಮ್ಮ 2 ಪಾದಗಳನ್ನು ಈ ರೀತಿ ಜಾಯಿನ್ ಮಾಡ್ತೀವಿ. ಈ ರೀತಿ ಜಾಯಿನ್ ಮಾಡಿಬಿಟ್ಟು ಈ ರೀತಿ ನಮ್ಮ ಕೈಗಳನ್ನು ಇಂಟರ್ಲಾಕ್ ಮಾಡಿ ನಮ್ಮ ಬ್ಯಾಕ್ ಸ್ಟ್ರೈಟ್ ಇರಬೇಕಾಗುತ್ತೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಮ್ಮ ಪಾದಗಳನ್ನು ಈ ರೀತಿ ನಮ್ಮ ಪೆಲ್ವಿಸ್ ಹತ್ರ ನಾವು ತೊಗೊಂಬರೋಕ್ಕೆ ಟ್ರೈ ಮಾಡೋಣ. ನೆಕ್ಸ್ಟ್ ಇಂಟರ್ಲಾಕ್ ಮಾಡಿ ಈ ರೀತಿ ಬ್ಯಾಕ್ ಸ್ಟ್ರೈಟ್ ಇರಲಿ. ಈಗ ಕೆಲವು ನಾವು ಈ ರೀತಿ ಫ್ಲಿಪ್ ಮಾಡೋಣ. ಸೊ ಈ ರೀತಿ ಫ್ಲಿಪ್ ಮಾಡೋಣ. ಇದಕ್ಕೆ ಬಟರ್ಫ್ಲೈ ಪೋಸ್ ಅಂತಾರೆ. ಸೊ ಈ ಒಂದು ಪೊಸಿಷನ್ಗೆ ಕೂತ್ಕೊಳ್ಳೋದಕ್ಕೆ ಬದ್ಧಕೋಣಾಸನ ಅಂತಾರೆ. ನೆಕ್ಸ್ಟ್ ಈ ರೀತಿ ನಾವೇನು ಮಾಡ್ತೀವಲ್ಲ, ಸೊ ಇದಕ್ಕೆ ತಿತ್ಲಿ ಆಸನ, ಸೊ ಬಟರ್ಫ್ಲೈ ಪೋಸ್ ಅಂತಾರೆ. ಸೊ ಈ ರೀತಿ ಮಾಡೋದ್ರಿಂದ ಕೂಡ ಏನಾಗುತ್ತೆ, ನಮ್ಮ ಪೆಲ್ವಿಕ್ ಫ್ಲೋರ್ ಮಸಲ್ಸ್ಗಳಿಗೆ ಒಂದು ತುಂಬ ಒಳ್ಳೆಯ ಎಕ್ಸಸೈಸ್ ಆಗುತ್ತೆ ಮತ್ತು ಒಂದು ನಮಗೆ ಸ್ಟ್ರೆಂತ್ ಕೊಡುತ್ತೆ ಈ ರೀತಿ ಮಾಡೋದ್ರಿಂದ. ಇದನ್ನು ನೀವು 15 ಟೈಮ್ಸ್ ನೀವು ಈ ರೀತಿ ಮಾಡ್ಬೋದು. ಓಕೆ, ರಿಲ್ಯಾಕ್ಸ್. ಬನ್ನಿ ಈಗ ನಾವು ನೆಕ್ಸ್ಟ್ ಆಸನಗೆ ಮೂವ್ ಆಗೋಣ. ಅದರ ಹೆಸರು ಮಾಲಾಸನ ಅಂತ ಹೇಳ್ಬಿಟ್ಟು. ಸೊ ಅದನ್ನ ಹೇಗೆ ಮಾಡೋದು ಅಂದರೆ, ಮೊದಲನೇದಾಗಿ ನಾವು ಈ ಒಂದು ವಜ್ರಾಸನ ಪೊಸಿಷನಲ್ಲಿ ಬರ್ತೀವಿ. ನಂತರ
ಈ ರೀತಿ ನಮ್ಮ ಮಂಡಿಗಳು ಏನಿದೆ ಅಲ್ಲ ನಾವು ಈ ರೀತಿ ಸಪ್ರೇಟ್ ಮಾಡ್ತೀವಿ. ಸೊ ಸಪ್ರೇಟ್ ಮಾಡಿಬಿಟ್ಟು ನಮ್ಮ ಕೈ ಏನಿದೆ ಅಲ್ಲ ಈ ರೀತಿ ನಮ್ಮ ಮಂಡಿಗಳನ್ನು ಈ ರೀತಿ ಪುಷ್ ಮಾಡ್ತೀವಿ. ಸೊ ಕಾಲುಗಳ ಪೊಸಿಷನ್ ಈ ರೀತಿ ಇರಲಿ. ನೆಕ್ಸ್ಟ್ ನಮ್ಮ ಬ್ಯಾಕ್ ಏನಿದೆ ಅಲ್ಲ ಆದಷ್ಟು ಸ್ಟ್ರೈಟಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸೊ ಈ ಒಂದು ಮಾಲಾಸನ ಏನಿದೆ ಅಲ್ಲ ಈ ಒಂದು ಪೊಸಿಷನ್ ಕೂಡ ತುಂಬ ಒಳ್ಳೆಯದು ಪೈಲ್ಸ್ ಇರ್ತಕ್ಕಂಥವ್ರಲ್ಲಿ. ಸೊ ಈ ರೀತಿ ಈ ಒಂದು ಪೊಸಿಷನಲ್ಲಿ ನಿಮಗೆ ಅಟ್ಲೀಸ್ಟ್ ನಿಮ್ಗೆ ಟ್ರೈ ಮಾಡಿ 1 ಮಿನಿಟ್. ಸೊ 1 ನಿಮಿಷನಾದರೂ ಈ ಒಂದು ಪೊಸಿಷನ್ಲೇ ಇರೋಕ್ಕೆ ಟ್ರೈ ಮಾಡಿ. ಇದು ಕೂಡ ಒಂದು ತುಂಬ ಒಳ್ಳೆ ಎಕ್ಸಸೈಸ್. ನಮ್ಮ ಪೆಲ್ವಿಕ್ ಫ್ಲೋರ್ ಮಸಲ್ಸ್ಗಳನ್ನು ತುಂಬಾ ಇದು ಸ್ಟ್ರೆಂತ್ ಕೊಡುತ್ತೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ನಾವು ಒಂದು ವೇರಿಯೇಷನ್ ಮಾಡ್ಬೋದು ಅಂತ ಅಂದರೆ, ಸೊ ಈ ರೀತಿ ನಮ್ಮ ಕೈಗಳು ಏನಿದೆ ಅಲ್ಲ ಈ ರೀತಿ ಟ್ವಿಸ್ಟ್ ಮಾಡ್ಬೋದು. ಇದು ಮಾಲಾಸನ ವೇರಿಯೇಷನ್. ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ ರಿಲ್ಯಾಕ್ಸ್. ಓಕೆ, ನನಗೆ ಆಪೋಸಿಟ್ ಡೈರೆಕ್ಷನ್ ಮಾಡೋಣ. ಈ ರೀತಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಟ್ರೈ ಮಾಡಿ, ಮತ್ತೆ ಟ್ವಿಸ್ಟ್ ಮಾಡಿ ರಿಲ್ಯಾಕ್ಸ್. ಸೊ ಇದಕ್ಕೆ ಮಾಲಾಸನ ಪೊಸಿಷನ್ ಅಂತ ಕರೀತಾರೆ. ನಾನು ಸೆಕೆಂಡ್ ವೇರಿಯೇಷನ್ ತೋರಿಸಿದ್ನಲ್ಲ ಅದು ತೀರ್ಯಕ ಮಾಲಾಸನ ಅಂತ ಹೇಳ್ಬೋದು. ಈ ಒಂದು ಪೊಸಿಷನಲ್ಲೇ ನೀವು ಬೆಳಗ್ಗೆ ನೀವು ಖಾಲಿ ಹೊಟ್ಟೆಯಲ್ಲಿ 2 ಗ್ಲಾಸ್ ನೀರು ಕುಡೀರಿ. ನಿಮಗೆ ಡೆಫಿನೆಟಾಗಿ ಕಾನ್ಸ್ಟಿಪೇಷನ್ ಏನಿದೆ ಅಲ್ಲ ಅದು ನಿಮಗೆ ರಿಲೀಫ್ ಆಗುತ್ತೆ. ಸೊ ಬನ್ನಿ ಇವಾಗ ನಾವು ನೆಕ್ಸ್ಟ್ ಆಸನಗೆ ಮೂವ್ ಆಗೋಣ. ಅದರ ಹೆಸರು ಬಾಲಾಸನ ಅಂಥೇಳಿ, ಅದು ಚೈಲ್ಡ್ ಪೋಸ್ ಅಂಥೇಳಿ. ಸೊ ಅದನ್ನು ಹೇಗೆ ಮಾಡೋದು ಅಂತ ಅಂದರೆ ಈ ರೀತಿ ನಾವು ವಜ್ರಾಸನ ಪೊಸಿಷನಲ್ಲಿ ಈ ರೀತಿ ಕುತ್ಕೋಬೇಕಾಗುತ್ತೆ ಮೊದಲನೇದಾಗಿ. ನೆಕ್ಸ್ಟು ವಜ್ರಾಸನ ಪೊಸಿಷನಲ್ಲಿ ಕುತ್ಕೊಂಡ ನಂತರ ನಾವು ನಮ್ಮ 2 ಕೈಗಳನ್ನು ಈ ರೀತಿ ಬ್ಯಾಕ್ವರ್ಡ್ಸ್ ನಮ್ಮ ಪಾದಗಳ ಪಕ್ಕ ಈ ರೀತಿ ಇಟ್ಕೊಳ್ಳೋಣ. ನೆಕ್ಸ್ಟ್ ಇನ್ಹೇಲ್ ಮಾಡಿ ಉಸಿರು ತಗೊಳ್ಳಿ. ನೆಕ್ಸ್ಟ್ ಉಸಿರು ಬಿಡ್ತಾ ಈ ರೀತಿ ಹಣೆನ ಈ ರೀತಿ ಟಚ್ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ಬಾಲಾಸನ ಅಂತೇಳಿ ಕರೀತಾರೆ. ಅಥವಾ ನಾವು ನಮ್ಮ 2 ಕೈಗಳನ್ನು ಈ ರೀತಿ ಎಕ್ಸ್ಟೆಂಡ್ ಮಾಡ್ಬೋದು. ಸೊ ಇದು ಕೂಡ ತುಂಬ ಒಳ್ಳೆಯ ಪೋಸ್ ಇದು. ಸೊ ಇದರಲ್ಲಿ ಇನ್ನೊಂದು ವೇರಿಯೇಷನ್ ಮಾಡ್ಬೋದು ಅಂತಂದರೆ ಅದು ನಮ್ಮ 2 ಕಾಲುಗಳನ್ನು ನಮ್ಮ ಶೋಲ್ಡರ್ ಡಿಸ್ಟೆನ್ಸ್ ಅಷ್ಟು ಈ ರೀತಿ ಅಗಲ ಮಾಡಿಬಿಟ್ಟು ನಾವು ಏನು ಮಾಡ್ಬೋದು, ನಮ್ಮ ಕೈಗಳನ್ನು ಈ ರೀತಿ ಎಕ್ಸ್ಟೆಂಡ್ ಮಾಡೋದು. ಓಕೆ, ನೆಕ್ಸ್ಟ್ ಈ ಒಂದು ಪೊಸಿಷನಲ್ಲೇ ಹೋಲ್ಡ್ ಮಾಡಿ ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಬೇಕು. ಸೊ ಉಸಿರಾಟ ಸಹಜವಾಗಿರಬೇಕು. ಹೋಲ್ಡ್ ಮಾಡಿ ಒಂದು ಪೊಸಿಷನಲ್ಲಿ 1 2 3 4 5 ರಿಲ್ಯಾಕ್ಸ್. ಮತ್ತು ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡ್ತಾ ವಾಪಸ್ ಬನ್ನಿ. ಇವಾಗ ನಾವು ನೆಕ್ಸ್ಟ್ ಆಸನಗೆ ಮೂವ್ ಆಗೋಣ. ಅದರ ಹೆಸರು ಪವನ ಮುಕ್ತಾಸನ ಅಂಥೇಳಿ. ಸೊ ಪವನ ಮುಕ್ತಾಸನ ಸೊ ಹೆಸರಲ್ಲೇ ಇದೆ. ಸೊ ಪವನ ಅಂತಂದರೆ ಏರು, ಸೊ ಗಾಳಿ, ಪವನ ಅಂದರೆ ಏರು. ಸೊ ಮುಕ್ತಾಸನ, ಸೊ ಮುಕ್ತ ಅಂತ ಅಂದರೆ ರಿಲೀಸ್. ಸೊ ನಮ್ಮ ಶರೀರದಲ್ಲಿರ್ತಕ್ಕಂತಹ ವಾಯುನ ನಾವು ರಿಲೀಸ್ ಮಾಡ್ತೀವಿ ಈ ಒಂದು ಆಸನನ ಮಾಡೋದ್ರ ಮೂಲಕ. ಸೊ ಬನ್ನಿ ಹೇಗೆ ಮಾಡೋದು ಅಂತ. ಮೊದಲನೇದಾಗಿ ನಮ್ಮ ಮಂಡಿಗಳನ್ನು ಈ ರೀತಿ ನಾವು ಫೋಲ್ಡ್ ಮಾಡ್ತೀವಿ. ನೆಕ್ಸ್ಟ್ ಇನ್ಹೇಲ್ ಮಾಡ್ತಾ ಉಸಿರು ತಗೋತಾ ಈ ರೀತಿ 2 ಕಾಲುಗಳನ್ನು ಈ ರೀತಿ ಲಿಫ್ಟ್ ಮಾಡ್ತೀವಿ. ನೆಕ್ಸ್ಟ್ ನಮ್ಮ ಕೈಗಳನ್ನು ಈ ರೀತಿ ಇಂಟರ್ಲಾಕ್ ಮಾಡ್ತೀವಿ. ಓಕೆ, ಸೊ ಈ ರೀತಿ ಇಂಟರ್ಲಾಕ್ ಮಾಡಿಬಿಟ್ಟು ಉಸಿರು ತಗೊಳ್ಳಿ. ನೆಕ್ಸ್ಟ್ ಉಸಿರು ಬಿಡ್ತಾ ನಾವೇನು ಮಾಡ್ತೀವಿ, ನಮ್ಮ ನೀ ಜಾಯಿಂಟ್ ಈ ರೀತಿ ಈ ಒಂದು ಪೊಸಿಷನ್ಗೆ ತೊಗೊಂಬರ್ತೀವಿ. ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ 1 2 3 4 5 ಮತ್ತು ಇನ್ಹೇಲ್ ಎಕ್ಸೇಲ್ ರಿಲ್ಯಾಕ್ಸ್. ಸೊ ಈ ಒಂದು ಆಸನ ಕೂಡ ತುಂಬ ಈಸಿ ಮತ್ತು ತುಂಬ ಈಸಿಯಾಗಿ ಮಾಡ್ತಕ್ಕಂತಹ ಒಂದು ಆಸನ ಅಂತ ಹೇಳ್ಬೋದು. ನೆಕ್ಸ್ಟ್ ಆಸನ ಬಂದುಬಿಟ್ಟು ಅದು ವಿಪರೀತ ಕರ್ಣಿ ಅಂತೇಳಿ. ಸೊ ವಿಪರೀತ ಕರ್ಣಿಯಲ್ಲಿ ಏನು ಮಾಡ್ತೀವಿ, ನಮ್ಮ 2 ಕಾಲುಗಳನ್ನು ನಾವು ಲಿಫ್ಟ್ ಮಾಡ್ತೀವಿ. ಸೊ ಈ ರೀತಿ ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡ್ತಾ ಈ ರೀತಿ ಲಿಫ್ಟ್ ಮಾಡ್ತೀವಿ. ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್ 1 2 3 4 5 ಮತ್ತೆ ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡ್ತಾ ರಿಲ್ಯಾಕ್ಸ್.
ನಿಮಗೆ ಈ ರೀತಿ ಒಂದೇ ಸಲಿಗೆ ಮಾಡೋಕ್ಕೆ ಕಷ್ಟ ಆದರೆ ನೀವು ವಾಲ್ ಸಪೋರ್ಟಿಂದ, ಗೋಡೆಯ ಸಪೋರ್ಟಿಂದ ಕೂಡ ನಿಮ್ಮ 2 ಕಾಲುಗಳನ್ನು ಲಿಫ್ಟ್ ಮಾಡ್ಬೋದು. ಬನ್ನಿ ಈಗ ನಾವು ಥರ್ಡ್ ಪಾರ್ಟ್ಗೆ ಮೂವ್ ಆಗೋಣ. ನಾನು ನಿಮಗೆ ಕೆಲವು ಹೋಮ್ ರೆಮಿಡೀಸ್ಗಳನ್ನು, ಟಿಪ್ಸ್ಗಳನ್ನು ಹೇಳ್ತೀನಿ, ಸೊ ದಟ್ ನಿಮಗೆ ಈ ಒಂದು ಪೈಲ್ಸ್ ಕಂಡೀಷನಿಂದ ರಿಲೀಫ್ ಆಗಲಿ ಅಂತ ಹೇಳ್ಬಿಟ್ಟು. ಮೊದಲನೆಯ ಟಿಪ್ ಬಂದುಬಿಟ್ಟು ನಾವು ಫೈಬರ್ ಇರ್ತಕ್ಕಂತಹ ಫುಡ್ಗಳನ್ನು ನಾವು ಸೇವನೆ ಮಾಡಬೇಕಾಗುತ್ತೆ. ಹಾಗಿದ್ರೆ ಈ ಫೈಬರ್ ಇರ್ತಕ್ಕಂತಹ ಫುಡ್ಗಳು ಎಲ್ಲಿರುತ್ತೆ ಅಂತ ಅಂದರೆ ಅದು ತರಕಾರಿಗಳಲ್ಲಿರುತ್ತೆ ಮತ್ತು ಹಣ್ಣುಗಳಲ್ಲಿರುತ್ತೆ. ಈ ಫೈಬರ್ ಇರ್ತಕ್ಕಂತಹ ಆಹಾರಗಳನ್ನು ನಾವು ಯಾವಾಗ ನಮ್ಮ ಡಯಟಲ್ಲಿ ನಾವು ಸೇವನೆ ಮಾಡ್ತೀವಲ್ಲ, ಆವಾಗ ಒಂದು ಒಳ್ಳೆಯ ಒಂದು ಸಾಲಿಡ್ ಬಲ್ಕ್ ಬರುತ್ತೆ ನಮ್ಮ ಸ್ಟೂಲ್ಗೆ, ಮತ್ತು ಅಲ್ಲಿ ಒಂದು ಒಳ್ಳೆಯ ಒಂದು ಪೆರಿಸ್ಟಲೈಟಿಕ್ ಮೂಮೆಂಟ್ ಆಗುತ್ತೆ ನಮ್ಮ ಕರಳುಗಳಲ್ಲಿ, ಇಂಟೆಸ್ಟೈನ್ಸ್ಗಳಲ್ಲಿ. ಸೊ ಈ ಫೈಬರ್ ಇರ್ತಕ್ಕಂತಹ ತರಕಾರಿಗಳನ್ನು ಮತ್ತು ಫ್ರೂಟ್ಸ್ಗಳನ್ನು ನಾವು ಡೆಫಿನೆಟಾಗಿ ನಮ್ಮ ಡಯಟಲ್ಲಿ ನಾವು ಇನ್ಕ್ಲೂಡ್ ಮಾಡ್ಕೋಬೇಕಾಗತ್ತೆ. ಸೆಕೆಂಡ್ ಟಿಪ್ ಬಂದುಬಿಟ್ಟು ಫ್ರೆಂಡ್ಸ್, ಅದು ನಾವು ಮಿನಿಮಮ್ 2 to 3 ಲೀಟರ್ಸ್ ಆಫ್ ವಾಟರ್ ನಾವು ಕುಡಿಬೇಕಾಗತ್ತೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಪೈಲ್ಸಿಂದ ನಾವು ಹೊರ ಬರಲಿಕ್ಕೆ. ಏಕೆಂದರೆ ನಾವು ನೀರನ್ನ ಎಷ್ಟು ಚೆನ್ನಾಗಿ ನಾವು ಕುಡಿತೀವಲ್ಲ, ಆವಾಗ ಏನಾಗುತ್ತೆ, ನಮ್ಮ ಸ್ಟೂಲ್ಸ್ಗಳು, ನಮ್ಮ ಮಲ ಏನಿದೆಯಲ್ಲ ಅದು ಸ್ಮೂತ್ ಆಗುತ್ತೆ. ಸೊ ಸ್ಮೂತಾಗಿ ಯಾವಾಗ ಪಾಸ್ ಆಗುತ್ತಲ್ಲ ಮಲ, ಆವಾಗ ಡೆಫಿನೆಟಾಗಿ ನಮಗೆ ಪೈಲ್ಸ್ ಕಂಡೀಷನಿಂದ ನಮಗೆ ರಿಲೀಫ್ ಸಿಗುತ್ತೆ. ಮತ್ತು ನಾವು ಮೋಷನ್ ಯಾವಾಗ ಪಾಸ್ ಮಾಡ್ತೀವಲ್ಲ ಆವಾಗ ಪೇನ್ಫುಲ್ ಆಗಿರೋದಿಲ್ಲ ಅದು. ಸೊ ನಾವು ಡೆಫಿನೆಟಾಗಿ ನಾವು ಅಟ್ಲೀಸ್ಟ್ 8 to 9 ಗ್ಲಾಸ್ ಆಫ್ ವಾಟರ್ ಏನಿದೆಯಲ್ಲ ಅದನ್ನು ಡೆಫಿನೆಟಾಗಿ ನಾವು ಕುಡಿಬೇಕಾಗುತ್ತೆ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಫ್ರೆಂಡ್ಸ್, ನಾವು ಈಗೇನು ಪೈಲ್ಸ್ ಆಗೋಗಿದೆ ಅಂತ ಅಂದಾಗ, ಸೊ ಸ್ಟಾರ್ಟಿಂಗಲ್ಲಿ ನಾವು ನಾನು ನಿಮಗೆ ಹೋಮ್ ರೆಮಿಡಿ ಒಂದು ತುಂಬ ಯೂಸ್ಫುಲ್ ಆದಂಥ ಒಂದು ಹೋಮ್ ರೆಮಿಡಿ ಹೇಳ್ತೀನಿ. ಅದು ಚಿಯಾ ಸೀಡ್ಸ್ ಅಂತ ಹೇಳ್ಬಿಟ್ಟು ನೀವು ಕೇಳಿರ್ತೀರ. ಸೊ ಚಿಯಾ ಸೀಡ್ಸ್ ಮತ್ತು ಸಬ್ಜಾ ಸೀಡ್ಸ್ ಅಂತ ಹೇಳಿ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಈ ಚಿಯಾ ಸೀಡ್ಸ್ನ ನೀವು ರಾತ್ರಿ ಇದನ್ನು ನೆನೆಸಿಟ್ಬಿಟ್ಟು ಇದನ್ನು ಬೆಳಗ್ಗೆ ಟೈಮಲ್ಲಿ ನೀವು ನೀರಿನ ಜೊತೆಗೆ ಇದನ್ನು ಸೇವನೆ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಈ ಒಂದು ಕಾನ್ಸ್ಟಿಪೇಷನ್ ಏನಿದೆ ಅಲ್ಲ, ಮಲಬದ್ಧತೆಯಲ್ಲಿ ನಿಮಗೆ ರಿಲೀಫ್ ಸಿಗುತ್ತೆ. ಸೊ ನಿಮಗೆ ಮಲಬದ್ಧತೆಯಲ್ಲಿ ರಿಲೀಫ್ ಸಿಕ್ಕಾಗ ಆಟೋಮೆಟಿಕ್ಕಾಗಿ ನಿಮಗೆ ಈ ಒಂದು ಪೈಲ್ಸ್ ಕಂಡೀಷನ್ ಕೂಡ ನಿಮಗೆ ದಿನದಿಂದ ದಿನ ಏನಾಗುತ್ತೆ, ಈ ಒಂದು ಕಂಡೀಷನ್ ಕೂಡ ನೀವು ಹೊರ ಬರ್ತೀರಾ. ಸೊ ಈ ಚಿಯಾ ಸೀಡ್ಸ್ ಏನಿದೆ ಅಲ್ಲ ಫ್ರೆಂಡ್ಸ್, ನೀವು ನೀರಿನಲ್ಲಿ ಏನು ಮಾಡಬೇಕಾಗುತ್ತೆ, ನೀವು ರಾತ್ರಿ ಇದನ್ನು ನೆನೆಸಿಟ್ಬಿಟ್ಟು ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀವು ಇದನ್ನು ಸೇವನೆ ಮಾಡಬೇಕಾಗುತ್ತೆ. ಈ ಒಂದು ಚಿಯಾ ಸೀಡ್ಸಲ್ಲಿ ಒಳ್ಳೆಯ ಫೈಬರ್ ಇರೋದ್ರಿಂದ ಮತ್ತು ಇದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರೋದ್ರಿಂದ ನಿಮಗೆ ಡೆಫಿನೆಟಾಗಿ ಈ ಒಂದು ಪೈಲ್ಸ್ ಕಂಡೀಷನಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಫ್ರೆಂಡ್ಸ್, ಅದು ನೀವು ಕುತ್ಕೊಂಡೇ ಕೆಲಸ ಮಾಡ್ತಕ್ಕಂತಹ ಜಾಬಲ್ಲಿದ್ದರೆ ಸ್ವಲ್ಪ ಓಡಾಡಿ, ನೀವು ಅರ್ಧ ಗಂಟೆ ಒಂದ್ಸಲ ಏನಾಗುತ್ತೆ ನೀವು ವಾಕ್ ಮಾಡಿ, ಇದು ಕೂಡ ನಿಮಗೆ ಈ ಒಂದು ಕಂಡೀಷನಲ್ಲಿ ನಿಮಗೆ ರಿಲೀಫ್ ಸಿಗುತ್ತೆ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಅದು ಮಜ್ಜಿಗೆಯ ಸೇವನೆ ಅಂತ ಹೇಳ್ಬೋದು. ಸೊ ಬಟರ್ ಮಿಲ್ಕ್ ನೀವೆಲ್ಲ ಕೇಳೇ ಇರ್ತೀರ. ಇದು ಎಂಥ ಒಳ್ಳೆಯ ಒಂದು ಪ್ರೋಬಯೋಟಿಕ್ ಅಂತ ಹೇಳ್ಬಿಟ್ಟು, ಮತ್ತು ನಮ್ಮ ಇಂಟೆಸ್ಟೈನ್ಗಳಿಗೆ, ನಮ್ಮ ಕರಳುಗಳಿಗೆ ಏನೋ ಒಂದು ಗುಡ್ ಬ್ಯಾಕ್ಟೀರಿಯಾ ಏನಿದೆ ಅಲ್ಲ ಅದು ಸಪ್ಲೈ ಮಾಡುತ್ತೆ ಈ ಒಂದು ಬಟರ್ ಮಿಲ್ಕ್. ಸೊ ನಾವು ಡೆಫಿನೆಟಾಗಿ ನಾವು ಮಧ್ಯಾಹ್ನದ ಟೈಮಲ್ಲಿ ನಾವು ಈ ಒಂದು ಮಜ್ಜಿಗೆಯ ಸೇವನೆ ಮಾಡೋದು ತುಂಬ ಒಳ್ಳೆಯದು. ಫ್ರೆಂಡ್ಸ್, ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಅದು ನಾವು ನಮ್ಮ ಡಯಟಲ್ಲಿ ಜೀರಿಗೆ ಏನಿದೆ ಅಲ್ಲ, ಸೊ ಜೀರಿಗೆ ಏನಿದೆ ಅಲ್ಲ ಇದು ತುಂಬ ತಂಪು. ಸೊ ನೀವು ಈ ಮಜ್ಜಿಗೆಯಲ್ಲಿ ನೀವು ಜೀರಿಗೆ ಹಾಕ್ಕೊಂಡು ಕೂಡ ನೀವು ಸೇವನೆ ಮಾಡ್ಬೋದು. ಇದು ಕೂಡ ಪೈಲ್ಸಲ್ಲಿ ನಿಮಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಫ್ರೆಂಡ್ಸ್, ನೀವು ನಿಮ್ಮ ಏನಲ್ ರೀಜನ್ ಏನಿದೆ ಅಲ್ಲ, ಸೊ ಗುದದ್ವಾರದ ರೀಜನ್ನ ನೀವು ಹೈಜಿನ್ ಆಗಿ ಇಟ್ಕೊಳ್ಳಿ. ಸೊ ಹೈಜಿನ್ ಮೇಂಟೈನ್ ಮಾಡಿ. ಸೊ ಹೈಜಿನ್ ಮೇಂಟೈನ್ ಮಾಡೋದ್ರಿಂದ ಕೂಡ ಪೈಲ್ಸ್ನ ಕಂಡೀಷನ್ ಏನಿದೆ ಅಲ್ಲ ಇದು ಬರೋದಿಲ್ಲ. ಇಲ್ಲಿಗೆ ಪೈಲ್ಸ್ಗೆ ಸಂಬಂಧಿತ ಯೋಗಾಭ್ಯಾಸಗಳು ಕಂಪ್ಲೀಟ್ ಆಗುತ್ತೆ. ಈ ಎಲ್ಲ ಆಸನಗಳನ್ನು ನೀವು ಮನೆಯಲ್ಲಿ 3 ಟೈಮ್ಸ್ ಇದನ್ನು ರಿಪೀಟ್ ಮಾಡಿ. ಹೋಪ್ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ನಿಮಗೆ ನಾನು ಇನ್ನೊಂದು ಟಾಪಿಕ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ನಮಸ್ತೆ.